ಶಕು, ಭಾರ್ಗವಿ ಈ ಮನೆಗೋಸ್ಕರ ನಮ್ಮ ಕುಟುಂಬಕ್ಕೋಸ್ಕರ ನನ್ನ ಮಾತಿಗೆ ಬೆಲೆ ಕೊಟ್ಟು ಇಷ್ಟು ದೊಡ್ಡ ತ್ಯಾಗ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಭಾರ್ಗವಿ ಕೆಲಸ ಬಿಟ್ಟಿದ್ದು ನಿನ್ನ ಖುಷಿ ಆಗ್ತಿದ್ಯಾ ಪುಟ್ಟ? ಯಾರೇನೇ ಅಂದ್ರು ನಾನು ಇದೇ ಮನೇಲಿ ಅರ್ಜುನ್ ಜೊತೆಲೇ ಇರ್ತೀನಿ. ಏನೇ ಕಷ್ಟ ಬಂದ್ರೂ ಹೊಂದ್ಕೊಂಡು ಹೋಗ್ತೀನಿ. ಅಲ್ವೇ ಭಾರ್ಗವಿ, ಅರ್ಜುನ್ ಎಂಥವನು ಅಂತ ನಿನ್ಗೆ ಇನ್ನೂ ಅರ್ಥ ಆಗಿಲ್ವಾ? ಆದ್ರೂ ಕೊನೆಗೂ ನಿನ್ ಬಾಯಿಂದಾನೇ ನೀನು ಕೆಲ್ಸಕ್ಕೆ ಹೋಗಲ್ಲ ಅಂತ ಹೇಳಿಸ್ಬಿಟ್ಟ. ಅವನ್ ಅನ್ಕೊಂಡಿದ್ದನ್ನ ಸಾಧಿಸ್ಬಿಟ್ಟ ಭಾರ್ಗವಿ. ಏನ್ ಹೇಳ್ತಾ ಇದೀಯ ಅಕ್ಕ? ಇನ್ನೂ ಅರ್ಥ ಆಗಿಲ್ವೇನೆ? ಅವತ್ತು ಒಂದಷ್ಟು ಜನ ಬಂದು ನಿನ್ ಮುಖಕ್ಕೆ ಮಸಿ ಬಳ್ದು ಅವಮಾನ ಮಾಡಿ ಹೋದ್ರಲ್ಲ, ಅದನ್ನ ಅರ್ಜುನ ಯಾಕೆ ಮಾಡ್ಸಿರ್ಬಾರ್ದು? ಅವನ ಡ್ಯಾಡ್ ಗೆಲ್ಬೇಕು ಅಂತ ನಿನಗೆ ಮೋಸ ಮಾಡಿ ಮದ್ವೆ ಆದ. ಇನ್ನೂ ನೀನು ಮನೇಲಿ ಇದ್ಕೊಂಡು ಕೇಸ್ನ ಮುಂದುವರಿಸ್ತೀನಿ ಅಂದ್ರೆ ಸುಮ್ಮನೆ ಇರ್ತಾನಾ? ಅದಕ್ಕೆ ಅವನೇ ಜನರನ್ನ ಕರೆಸಿ ಗ್ಯಾರಂಟಿ ನನ್ಗೆ ಅವಮಾನ ಮಾಡ್ಸಿರ್ತಾನೆ. ನಾನು ಸುಮ್ಮನೆ ಇದ್ದೀನಿ ಅಂತ ನನ್ನ ಗಂಡನ ಬಗ್ಗೆ ಕೆಟ್ಟದಾಗ ಮಾತಾಡ್ಬೇಡ. ನನ್ನ ಅರ್ಜುನ್ ಮಧ್ಯೆ 1000 ಇರ್ಬೋದು, ಹಾಗಂತ ಯಾರೋ ಬೇರೆಯವ್ರು ಬಂದು ಮೂಗ್ ತೋರ್ಸೋದು ನನಗಿಷ್ಟ ಆಗಲ್ಲ. ಆಯ್ತಮ್ಮ, ನಾನೇ ನಿಮ್ಮ ಮಧ್ಯೆ ಬರೋದಿಲ್ಲ. ಆದ್ರೆ ಅವನ ಜೊತೆ ಸಂಸಾರ ನಡೆಸ್ತೀನಿ ಅಂತ ಹೋಗ್ತಿದ್ಯಾ, ಅವನ ಬಗ್ಗೆನಾದ್ರೂ ಒಂದ್ ಸ್ವಲ್ಪ ತಿಳ್ಕೊ ಅಂತ ಹೇಳಕ್ ಬಂದೆ. ನಿನ್ನ ಲಾಯರ್ ಬುದ್ಧಿ ನಿನ್ನ ಸಂಸಾರಕ್ಕಾದ್ರೂ ಸ್ವಲ್ಪನಾದ್ರೂ ಉಪಯೋಗಕ್ಕೆ ಬರ್ಲಿ. ಮಸಿ ಬಳ್ದ ವಿಷಯದಲ್ಲಿ ಅನುಮಾನ ಇರೋದು ಅರ್ಜುನ್ ಮೇಲಲ್ಲ, ನಿನ್ನ ಮೇಲೆ. ಈ ಮನೇಲಿರೋ ಎಲ್ಲರ ಬಗ್ಗೆನೂ ಒಂದಲ್ಲ ಒಂದ್ ರೀತಿ ಅನುಮಾನ ಇದ್ದೇ ಇದೆ. ಅದನ್ನ ನಾನೇ ಪರೀಕ್ಷೆ ಮಾಡ್ಕೊಳ್ತೀನಿ. ಸಂಧ್ಯಾಗೆ ನ್ಯಾಯ ಕೊಡ್ಸೋದಂದೇ ನನ್ನ ಮುಂದಿರೋ ಗುರಿ. ಸಂಧ್ಯಾ ಸಾವಿನ ಹಿಂದೆ ಯಾರ್ಯಾರಿದ್ದಾರೆ ಅಂತ ತಿಳ್ಕೊಳ್ಳೋವರೆಗೂ ನಾನು ಈ ಮನೆ ಕೆಲಸದವಳಾಗೆ ಇರ್ತೀನಿ. ಶಕು, ಭಾರ್ಗವಿ ಈ ಮನೆಗೋಸ್ಕರ ನಮ್ಮ ಕುಟುಂಬಕ್ಕೋಸ್ಕರ ನನ್ನ ಮಾತಿಗೆ ಬೆಲೆ ಕೊಟ್ಟು ಇಷ್ಟು ದೊಡ್ಡ ತ್ಯಾಗ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಭಾರ್ಗವಿ ಕೆಲಸ ಬಿಟ್ಟಿದ್ದು ನಿನ್ನ ಖುಷಿ ಆಗ್ತಿದ್ಯಾ ಪುಟ್ಟ? ಶಕು, ಈ ಕ್ಷಣಕ್ಕೆ ಅವ್ರು ತಗೊಂಡಿರೋ ನಿರ್ಧಾರದ ಬಗ್ಗೆ ಖುಷಿ ಆಗ್ತಿದೆ ಅಂತಂದೆ. ಹಾಗಂತ ಜೀವನ ಪರ್ಯಂತ ಹೀಗೆ ಇರಬಾರ್ದು. ಅಂದ್ರೆ ಮನೇಲಿ ಒಂದ್ಸಲ ವಾತಾವರಣ ತಿಳಿಯಾಗ್ಲಿ, ಭಾರ್ಗವಿ ಒಳ್ಳೆ ಮನ್ಸು, ಮನೆಯವ್ರಿಗೆಲ್ಲ ಅರ್ಥ ಆಗ್ಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಹಾಗೆ ಹೇಳ್ದೆ. ಆಮೇಲೆ ಭಾರ್ಗವಿ ಕೆಲಸ ಮಾಡ್ಬೋದಾ? ಇದೇನ್ ಹೀಗೆ ಕೇಳ್ತಿದ್ಯಾ ಶಕು? ಭಾರ್ಗವಿ ಲಾಯರ್ ಕೆಲಸನ ಮುಂದುವರಿಸಲೇಬೇಕು. ಅವರು ನ್ಯಾಯಕ್ಕೋಸ್ಕರ ಹೋರಾಡೋದನ್ನ ನೋಡಿ ನಾನು ಎಷ್ಟು ಖುಷಿ ಪಟ್ಟಿದ್ದೆ ಗೊತ್ತಾ. ಸುಳ್ಳನ್ನ ಪ್ರಶ್ನೆ ಮಾಡೋ, ಸತ್ಯನ ಹುಡ್ಕೋ ಅವ್ರ ಛಲ, ಧೈರ್ಯ, ಅದೇ ನನಗಿಷ್ಟ ಆಗಿದೆ. ಅದೇನೇ ಕಷ್ಟ ಬಂದ್ರು ಅವ್ರ ಕೆಲ್ಸಕ್ಕೆ ಸಪೋರ್ಟ್ ಮಾಡಬೇಕು, ಅವ್ರ ಜೊತೆ ನಿಲ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಏನ್ ಮಾಡೋರು ಶಕು, ಬ್ಯಾಡ್ ಲಕ್. ನಾನೇ ಅವ್ರ ಹತ್ರ ಹೋಗಿ ಕೆಲಸ ಬಿಡಿ ಅಂತ ಕೇಳೋ ಹಾಗಾಯ್ತು. ಇದೆಲ್ಲ ಸ್ವಲ್ಪ ದಿನ ಅಷ್ಟೇ ಶಕು. ಆಮೇಲೆ ನಾನೇ ಮನೆಯವ್ರಿಗೊಪ್ಸಿ ಭಾರ್ಗವಿ ಮತ್ತೆ ಕೋರ್ಟ್ಗೆ ಹೋಗೋ ತರ ಮಾಡ್ತೀನಿ. ನನ್ ಭಾರ್ಗವಿ ಹುಟ್ಟಾನೆ ಲಾಯರು. ಅವ್ರ ಲಾಯರ್ ಆಗಿದ್ರೇನೆ ಚಂದ. ನನಗೀಗ ಸಮಾಧಾನ ಆಯ್ತು ಕಣ ಅರ್ಜುನ್. ಎಲ್ಲಿ ನೀನು ನಿಮ್ಮ ಅಪ್ಪನ ತರ ಹೆಣ್ಣು ಜನ್ಮ ಎಲ್ಲ ಸಹಿಸ್ಕೊಂಡು ಮನೇಲಿ ಬಿದ್ದಿರ್ಬೇಕು ಅಂತ ಹೇಳ್ತೀಯ ಅಂತ ಹೆದರ್ಬಿಟ್ಟಿದ್ದೆ. ಕಾನೂನಿನ ಕೆಲಸ ಭಾರ್ಗವಿಗೆ ಆಕ್ಸಿಜನ್ ಇದ್ದಾಗ. ಆ ಆಕ್ಸಿಜನ್ ತೆಗೆದಿಟ್ರೆ ಉಸಿರು ಕಟ್ಟಾಗಲ್ವಾ?
ಆದಷ್ಟು ಬೇಗ ಭಾರ್ಗವಿಯವರು ಕೆಲ್ಸಕ್ಕೆ ಹೋಗ್ಲೇಬೇಕು. ಈಗೇನ್ ಮಾಡ್ಬೇಕು ಅಂತಿದೀಯಾ? ನಾವೆಲ್ಲರೂ ಹೇಳ್ದಾಗೆ ಭಾರ್ಗವಿಯವರು ಈ ಮನೆಯವ್ರಿಗೆ ಹೊಂದ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅಂದಮೇಲೆ ಮನೆಯವರು ಭಾರ್ಗವಿಯವ್ರನ್ನ ಒಪ್ಕೊಂಡು ಅವ್ರ ಮಾತನ್ನ ಅವ್ರು ಉಳಿಸ್ಕೋಬೇಕಲ್ವಾ? ಬೇರೆಯವ್ರ ವಿಷಯ ಬಿಡು ಪುಟ್ಟ. ಮೊದಲು ನಿಮ್ಮಿಬ್ರ ನಡುವೆ ಇರೋ ಅಂತರ ಕಡಿಮೆ ಆಗಿ ನೀವಿಬ್ರು ಒಂದಾಗ್ಬೇಕು. ಅದಕ್ಕೆ ನೀನೇನ್ ಮಾಡ್ಬೇಕು ಅಂತಿದ್ದೀಯಾ? ಏನ್ ಮಾಡ್ಲಿ ಶಕು? ದಡ್ಡ, ನಾನು ಹೇಳಿದೆ ಇವನಿಗೆ ಏನೂ ಅರ್ಥ ಆಗಲ್ಲ. ಪ್ರೀತಿ ಮಾಡುವಾಗ ಸುತ್ತಾಡುವಾಗ ಹೀಗೆ ಕೇಳಿದ್ಯಾ ನೀನು? ಅವಳನ್ನ ಮದುವೆ ಆಗಿ ಕರ್ಕೊಂಡ್ ಬಂದ್ಮೇಲೆ ಒಂದ್ಸಲನಾದ್ರೂ ಹೊರಗಡೆ ಕರ್ಕೊಂಡು ಹೋಗಿದ್ದೀಯಾ ನೀನು? ಅಲ್ಲ ಶಕು, ಅವ್ರಿನ್ನೂ ಮುನ್ಸ್ಕೊಂಡಿದಾರಲ್ಲ, ನನ್ ಜೊತೆ ಬರಕ್ ಒಪ್ಕೋತಾರ? ಅದೂ ನಿಜಾನೇ. ಅರ್ಜುನ್, ನೀವಿಬ್ರು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಆಂಜನೇಯ ಅಂದ್ರೆ ಅವಳು ಖಂಡಿತ ಬರಲ್ಲ ಅಂತ ಹೇಳೋದಿಲ್ಲ. ಹಾ, ಹೌದಲ್ವಾ? ನಾವಿಬ್ರೇ ಇದ್ರೆ ಮನ್ಸು ಬಿಚ್ಚಿ ಮಾತಾಡ್ಬೋದು. ಅವಾಗ ಅವ್ರ ಮನ್ಸು ಹಗರಾಗತ್ತೆ ಅಲ್ವಾ? ಎಸ್, ಹಾಗಾದ್ರೆ ಇವಾಗ್ಲೇ ರೆಡಿಯಾಗಿ ಕರ್ಕೊಂಡು ಹೋಗ್ತೀನಿ. ಓಕೆ? ಥ್ಯಾಂಕ್ ಯು ಶಕು. ಈ ಮನೆಯಲ್ಲಿ ಅರ್ಜುನ್ ಭಾರ್ಗವಿಯಿಂದ ಬದಲಾವಣೆ ಶುರು ಆಗಿದೆ. ಇನ್ಮುಂದೆ ಎಲ್ಲಾನು ಒಳ್ಳೇದಾಗುತ್ತೆ. ಯಾಕ್ರಿತು ಡಲ್ಲಾಗಿದ್ಯಾ? ಏನಿಲ್ಲ ದೊಡ್ಡಪ್ಪ. ಬಾ ಕೂತ್ಕೋ. ಶಕ್ತಿ ಪ್ರಸಾದ್ ಮನೆ ಸೊಸೆ ಆಗೋಳು ನೀನು. ಹೀಗೆ ಭಯ ಪಟ್ರಾಗತ್ತಾ? ಅದೇನು ಅಂತ ಹೇಳು. ಸೊಸೆ ಆಗೋಕ್ಕೂ ಮೊದಲು ಮದ್ವೆ ಆಗ್ಬೇಕಲ್ವಾ? ಅದೇ ನಡೆಯುತ್ತೋ ಇಲ್ವೋ ಅಂತ ಭಯ ಆಗ್ತಿದೆ ದೊಡ್ಡಪ್ಪ. ಮದುವೆ ಮಾಡಿಸ್ತೀವಿ ಅಂತ ನಾನು ಶಕ್ತಿ ಒಪ್ಕೊಂಡಿದೀವಲ್ಲ. ನೀವೇನು ಒಪ್ಕೊಂಡ್ರಿ, ಆದ್ರ ಭಾರ್ಗವಿ ಬಿಡ್ತಾಳಾ? ಅವಳೇನ್ ಮಾಡ್ತಾಳೆ? ಅಲ್ಲ, ಇಷ್ಟೊಂದು ಹೆದರೋ ಹಾಗೆ ಏನ್ ನಡೀತು? ನೀವ್ ಇಲ್ದೇ ಇರೋ ಟೈಮಲ್ಲಿ ಆ ಭಾರ್ಗವಿ ಏನೇನೆಲ್ಲ ಮಾಡಿದಾಳೆ ಅಂತ ಗೊತ್ತಾ ದೊಡ್ಡಪ್ಪ? ತುಂಬಾನೇ ಹಾರಾಡ್ತಿದ್ಲು. ರಾಮ್ ಎಲ್ಲ ನನಗೆ ಹೇಳ್ದ. ಅವಳು ಈ ಫೋಟೋ ಇಲ್ಲಿ ಹಾಕಿದಾಳೆ ಅಂತ ತಾನೆ ನೀವೆಲ್ಲ ಇಷ್ಟೊಂದು ಹೆದರ್ಕೊಂಡಿರೋದು? ಬಿಸಿ ಬಿಸಿ ಕಾಫಿ. ಏನ್ ಭಾರ್ಗವಿ, ನಾನು ಇಲ್ದೇ ಇದ್ದಾಗ ತುಂಬಾ ಹಾರಾಡ್ತಿದ್ಯಂತೆ. ಇವರೆಲ್ಲ ಪಾಪ ಹೆದರ್ಕೊಂಡ್ಬಿಟ್ಟಿದ್ದಾರೆ. ಏನೋ ಗೊತ್ತಿಲ್ಲದೆ ಮಾತಾಡಿದ್ದೆ. ಅಯ್ಯೋ ಹೌದಾ? ನಿನಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಮಾತಾಡಿರೋದ್ನ ಇವರೆಲ್ಲ ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದ್ದಾರೆ. ಅಂದ್ಹಾಗೆ ಅದೇನೋ ಕೇಸನ್ನ ರಿಓಪನ್ ಮಾಡ್ತೀನಿ ಅಂತ ಹೇಳ್ತಿದ್ಯಂತೆ. ಮಾತಾಡು ಭಾರ್ಗವಿ. ಈಗ ಏನು ಗೊತ್ತಿಲ್ದಿರೋ ತರ ಸುಮ್ಮನೆ ನಿಂತ್ಕೊಂಡಿದ್ಯಾ? ಸುಮ್ಮನಿದ್ರೆ ನಮ್ ಸರ್ ಬಿಟ್ಬಿಡ್ತಾರ? ಪನಿಷ್ಮೆಂಟ್ ಫಿಕ್ಸು. ನೀನೇ ಬಾಯ್ ಬಿಡು. ಅವತ್ತೇನೋ ಗೊತ್ತಿಲ್ಲದೆ ಮಾತಾಡ್ಬಿಟ್ಟೆ.
ಇವತ್ತ್ಯಾಕೆ ಅದೇ ವಿಷಯನ ಕೆತ್ಕಿ ಸರಿ ಕೊಡ್ತಾ ಇದ್ದೀರಾ? ನಾನು ಆವಾಗಲೇ ಲಾ ಪ್ರಾಕ್ಟೀಸ್ನ ಮಾಡಲ್ಲ ಅಂತ ಹೇಳಾಗಿದೆಯಲ್ಲ. ಬರೀ ಸುಳ್ಳು ಸರ್. ಮೊನ್ನೆ ತಾನೇ ಕಾಲ್ ಮೇಲೆ ಕಾಲಾಗಿ ಕೂತು ಬಿಲ್ಡಪ್ ಕೊಟ್ಟವಳು ಈಗ ಕೆಲಸ ಮಾಡೋದಿಲ್ಲ ಅಂತ ಡ್ರಾಮಾ ಮಾಡ್ತಾ ಇದ್ದಾಳೆ. ಓ ಹೌದಾ ಭಾರ್ಗವಿ? ಅದೇನು ಹೀಗೆ ದಿಢೀರಂತ ಚೇಂಜ್ ಆಯ್ತು? ಅನಿವಾರ್ಯ ಇದ್ದಾಗ ಎಲ್ಲ ಬದಲಾಗುತ್ತೆ ಸರ್. ಜೀವನದಲ್ಲಿ ಕೆಲವೊಂದನ್ನ ಪಡ್ಕೊಳ್ಬೇಕು ಅಂದ್ರೆ ಕೆಲವೊಂದನ್ನ ತ್ಯಾಗ ಮಾಡ್ಕೊಳ್ಬೇಕಾಗತ್ತೆ. ನನಗೆ ನನ್ನ ಕೆಲಸಕ್ಕಿಂತ ನನ್ನ ಗಂಡನ ಮನೆಗೆ ಹೊಂದ್ಕೊಳ್ಳೋದು, ಇಲ್ಲಿನ ರೀತಿ ರಿವಾಜುಗಳನ್ನ ತಿಳ್ಕೊಳ್ಳೋದು ಮುಖ್ಯ ಅನಿಸ್ತು. ಅದಕ್ಕೆ ನಾನು ನನ್ನ ಲಾ ಪ್ರಾಕ್ಟೀಸ್ನ ಬಿಡಬೇಕು ಅಂತ ಡಿಸೈಡ್ ಮಾಡಿದೆ. ಏನಪ್ಪಾ ಅಸಿಸ್ಟೆಂಟ್, ಯಾಕೆ ಹಾಗೆ ಬಾಯ್ ಬಿಟ್ಕೊಂಡು ನೋಡ್ತಾ ಇದೀಯಾ? ಇವಳು ಅದೇ ಭಾರ್ಗವಿ. ಬೇಕಿದ್ರೆ ಭಾರ್ಗವಿ 2.0 ಅನ್ಕೋ. ಈ ವರ್ಷನಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸರ್, ಬುದ್ಧನಿಗೆ ಬೋಧಿ ವೃಕ್ಷದ ಕಡೆ ಜ್ಞಾನೋದಯ ಆದಾಗೆ ಭಾರ್ಗವಿಗೆ ನಿಮ್ಮನೇಲಿ ಜ್ಞಾನೋದಯ ಆಯ್ತಲ್ಲ ಸರ್? ಒಳ್ಳೇದು ಒಳ್ಳೇದು. ನೀನೇನು ಅಂತ ನಮಗೆ ಪಬ್ಲಿಕ್ ಗೊತ್ತಾಗಿದ್ರು ಈ ಮನೆಯಲ್ಲಿ ಕೆಲವ್ರಿಗೆ ಗೊತ್ತಾಗಿಲ್ಲ. ನೀನ್ ಯಾರು ಅಂತ ಇನ್ನೊಂದ್ಸತಿ ಹೇಳು ನೋಡೋಣ. ಸದ್ಯಕ್ಕೆ ನೀವು ಹೇಳಿರೋ ಸ್ಥಾನದ ಪ್ರಕಾರ ನಾನು ಈ ಮನೆ ಸೊಸೆ ಅಷ್ಟೆ. ಗುಡ್. ನಮ್ಮ ಮನೆ ರೀತಿ ರಿವಾಜು ಹಿಂಗ್ ತಿಳ್ಕೊಂಡಿದ್ಯಾ ಅಂತ ಕೇಳಿ ನೋಡಿ ಖುಷಿ ಆಯ್ತು. ಆದ್ರೂ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡೋ ಆಸೆ. ಈಗ ನಿನ್ನಿಂದ ಒಂದು ಕೆಲಸ ಆಗ್ಬೇಕಲ್ಲ. ಮನೆ ಸೊಸೆನೆ ಕೆಲಸದವಳಾಗಿ ಬದಲಾದ ಮೇಲೆ ಈ ಹಳೆ ಕೆಲಸದವಳ ಫೋಟೋ ಯಾಕೆ? ಈಗಿಂದೀಗಲೇ ಇದನ್ನ ತೆಗೆದುಹಾಕು.